ಯಾಕೋ ಈ ಥರ ಗಾಡಿ ಅಲ್ಲಾಡ್ತೈತೆ? ಅದು ಏನಿಲ್ಲ, ಸ್ಪೀಡ್ ಬ್ರೇಕರ್ ಇದಕ್ಕೋಸ್ಕರ ಗಾಡಿ ಹೆಂಗೆ ಅಲ್ಲಾಡ್ತು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಹೇಮಂತ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಎಮು ಬ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗೇ ಇರಿ. ನಾವಿವಾಗ ನೈಸ್ ರೋಡ್ ಮೇಲೆ ರವಿಶಂಕರ್ ಆಶ್ರಮಕ್ಕೆ, ಆರ್ಟ್ ಆಫ್ ಲಿವಿಂಗ್ ಅನ್ನೋ ಪ್ಲೇಸ್ಗೆ ನಾವು ಹೋಗ್ತಾ ಇದ್ದೀವಿ. ಇದು ಬಂದು ಕನಕಪುರ ರೋಡಲ್ಲಿ, ಕನಕಪುರಕ್ಕೆ ಹೋಗೋ ರೂಟಲ್ಲಿ ರೈಟ್ ಸೈಡಲ್ಲಿದೆ ಇದು. ಸೊ ಈ ನೈಸ್ ರೋಡ್ ವಿಶೇಷತೆ ಏನು ಅಂತಂತಂದರೆ, ಒಂಥರ ಪೀಸ್ಫುಲ್ ಪ್ಲೇಸು. ಗಾಡಿ ವೆಹಿಕಲ್ಸ್ ಪಾಟಿಗೆ ವೆಹಿಕಲ್ಸ್ ಹೋಗ್ತಾ ಇರ್ತವೆ. ನೀವು ಒಂದು ಸ್ವಲ್ಪ ಗಾಡಿನ ಸೈಡ್ಗೆ ಹಾಕಿದ್ದಾನ ಒಂದು ಸ್ವಲ್ಪ ಗ್ರೀನರಿ ನೋಡಿಕೊಂಡು ಆ ವ್ಯೂನ ನೋಡ್ತಾ ಇದ್ರಿ ಅಂತಂದರೆ ತುಂಬ ಅದ್ಭುತವಾಗಿರುತ್ತೆ. ಸೊ ಇದು ಕನಕಪುರ ರೋಡ್. ಈ ಕನಕಪುರ ರೋಡು ಮುಂಚೆ ಯಾರಾದರೂ ಹಳಬರು ಈ ಕಡೆ ಹೋಗ್ತಿರೋರು ಗೊತ್ತಿರುತ್ತೆ ಈ ರೋಡ್ ಪರಿಸ್ಥಿತಿ ಹೆಂಗೆ, ಈ ರೋಡ್ ಗತಿ ಹೆಂಗಿತ್ತು, ಹೆಂಗೆ ಏನು ಅಂತಂದ್ಬಿಟ್ಟು. ಇವಾಗೆ ಅದಕ್ಕೆ ಆಪೋಸಿಟು ಫುಲ್ಲು ನೀಟಾಗಿ ತಾರ ಹಾಕ್ಬಿಟ್ಟು ಸಖತ್ತಾಗಿ ಮಾಡಿಟ್ಟವ್ರೆ. ಇಲ್ಲಿ ಗುಸ್ಕೊಂಡು ಹೋಗ್ಬೋದು. ಏನಂಗಂತಂದ್ಬಿಟ್ಟು 100-120 ಹೋಗ್ಬೇಡ್ರಿ. ಸೇಫಾಗಿ ಒಂದು 60-70 ಹುಷಾರಾಗಿ ಹೋಗಿ ನೀವು. ಹೇಳ್ತಾ ಇದ್ದಂಗೆ ರವಿಶಂಕರ ಆಶ್ರಮ ಹೆಂಗಿರುತ್ತೆ ಏನು ಅಂತಂದ್ಬಿಟ್ಟು ಮುಂದೆ ನಾನು ಹೇಳ್ತೀನಿ. ಇವಾಗ ಬರ್ತಾರಲ್ವ, ಅವರೇ ಈ ಫೌಂಡರು. ಏನು ಈ ರವಿಶಂಕರ್ ಆಶ್ರಮಕ್ಕೆ ಇವರು ಫೌಂಡರ್. ಇವಾಗ ಬರೋದು ಎಂಟ್ರಿ. ಸೊ ನೀವು ಮುಂದೆ ಹೋಗಿದ ತಕ್ಷಣ ಎಂಟ್ರಿ ಇದೆ ಕಾಣೋದು. ಅದಾದಮೇಲೆ ಇದು ಬರುತ್ತೆ ಫಸ್ಟು. ಇದ್ರ ಹೆಸರು ನಾನು ಕರೆಕ್ಟಾಗಿ ನೋಡಿಲ್ಲ. ನಿಮಗೆ ಗೊತ್ತಿತ್ತು ಅಂತಂದರೆ ಕಮೆಂಟ್ ಮಾಡಿ, ಏನು ಪ್ಲೇಸ್ ಇದ್ರ ಹೆಸ್ರು ಏನು ಅಂತಂದ್ಬಿಟ್ಟು. ಇದು ಕಮಲದ ಏನೋ ಸಮಥಿಂಗ್ ಏನೋ ಬರುತ್ತೆ. ಇದಂತೂ ನನಗೆ ಹೆವಿ ಇಷ್ಟ. ನನಗೆ ಸೂಪರಾಗಿದು ಒಂಥರ ಹೋಗಿ ನೋಡಿದಾಗೆಲ್ಲ ತುಂಬ ಒಂಥರ ಅಟ್ರಾಕ್ಟಿವ್ ಆಗಿರುತ್ತೆ. ಅದು ಮಳೆಗಾಲದಲ್ಲಂತೂ ಇನ್ನೂ ಸೂಪರಾಗಿರುತ್ತೆ. ಈ ಪ್ಲೇಸ್ ನೋಡಿದ ತಕ್ಷಣ ನಿಮ್ಮ ಮೈಂಡ್ಗೆ ಏನು ಬಂದಿರುತ್ತೆ? ಚಂದ್ರಮುಖಿ ಕೋಟೆ ತಾನೆ? ಸೇಮ್ ನನಗೂ ಹಂಗೆ ಅನ್ನಿಸ್ತು. ಇದರಿಂದ ಇನ್ನೊಂದು ಪ್ಲೇಸ್ ಇದೆ. ಆ ಪ್ಲೇಸ್ ಅಂತೂ ವ್ಯೂ ಪಾಯಿಂಟು ಇದೆ. ಆ ವ್ಯೂ ಪಾಯಿಂಟು ಇಲ್ಲಿಂದ ನೋಡೋದಾದರೆ ಅಲ್ಲಿ ಕೆರೆ ಕಾಣುತ್ತೆ. ಆ ಕೆರೆ ಅಂತೂ ಸಖತ್ತಾಗಿ ಇಷ್ಟ ಆಗೋಯ್ತು ನನಗೆ ಇಲ್ಲಿಂದ ನೋಡಿದ ತಕ್ಷಣ. ಇಲ್ಲಿ ಸುಮ್ಮನೆ ಬೇಡ ಅಂತಂದ್ರೂ ಗಾಳಿ ಬಂದು ಬೀಸ್ತಾ ಇರುತ್ತೆ. ಗಾಳಿ ಆ ಥರ ಇದೆ ಇಲ್ಲಿ ಅಕ್ಕಪಕ್ಕ ಗಿಡ ಮರಗಳಿರೋದಕ್ಕೋಸ್ಕರ. ಅಷ್ಟೇ ನೋಡಿದ್ರಲ್ಲ ಇಲ್ಲಿ. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ನಾವು ಹೋಗೋ ಟೈಮಲ್ಲಿ ಏನಂತಂದರೆ, ಇನ್ಮೇಲೆ ನಮ್ಮ ವೀಡಿಯೋಸ್ ಬಂದಿದ್ದಾನ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರುತ್ತೆ. ಸೊ ನಾನು ಬಂದಿದ್ದಾನ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ನಾನು. ಸೊ ಮೋಟೋ ಬ್ಲಾಗ್ ಮಾಡಿದ್ದೆ ನಾನು, ಬಟ್ ಅದು ಆ್ಯಕ್ಚುಲಿ ಮೈಕ್ ಕರೆಕ್ಟಾಗಿ ವಾಯ್ಸೇ ಕೇಳಿಸ್ದಿರೋ ಉಂಟಾಯಿತು. ಕೆಲವೊಂದು ಸಲ ಈ ಥರ ಆಗುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ. ಆ ಟೈಮಲ್ಲಿ ನಾನು ವಾಯ್ಸ್ ಓವರ್ ಕೊಡಬೇಕಾಗುತ್ತೆ. ಇದು ಬಂದೇನೆ 2020 ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಾನೇ ಇದೆ. ಯಾವಾಗ ಮುಗಿಯುತ್ತೋ ಏನೋ ಗೊತ್ತಿಲ್ಲ ನನಗೆ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡಿಂಗ್ ಮಾಡ್ಕೊತೀನಿ. ನಾನು ನೆಕ್ಸ್ಟ್ ವೀಡಿಯೋಗಳು ಬರ್ತಾ ಇರುತ್ತೆ. ನೆಕ್ಸ್ಟ್ ವೀಡಿಯೋ ಅಪ್ಲೋಡು ಏನು ಅಂತಂದ್ಬಿಟ್ಟು ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತಾ ಇರ್ತೀನಿ. ನನಗೇನೆಂದರೆ ನಿಮ್ಮ ಸಪೋರ್ಟ್ ಒಂದು ಬೇಕು ನನಗೆ. ಆ ಸಪೋರ್ಟ್ ಕೊಡ್ತೀರಾ ಅಂತಂದ್ಬಿಟ್ಟು ನಂಬಿದ್ದೀನಿ. ಎಲ್ಲೇ ಹೋದರೂ ಹುಷಾರಾಗಿ ಹೋಗಿ, ಸೇಫಾಗಿ ಹೋಗಿ, ಹೆಲ್ಮೆಟ್ ಹಾಕ್ಕೊಂಡು ಹೋಗಿ.